ಹಾಯ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಮೆಂತ್ಯ ದೋಸೆ ಮಾಡ್ತಾಯಿದ್ದೇನೆ. ಎರಡೇ ಪದಾರ್ಥಗಳನ್ನು ಬಳಸಿ. ಇಲ್ಲಿ ನಾನು 1.5 ಗ್ಲಾಸ್ ಇಡ್ಲಿ ರೈಸ್ ತಗೊಂಡಿದ್ದೇನೆ. ಒಂದು ಪಾತ್ರೆಗೆ ಹಾಕ್ತಾಯಿದ್ದೇನೆ. ಇದನ್ನೀಗ 3-4 ಸಲ ಚೆನ್ನಾಗಿ ವಾಶ್ ಮಾಡುವ. ನಾಲ್ಕು ಸಲ ವಾಶ್ ಮಾಡಿದೆ. ಈಗ ಒಳ್ಳೆ ನೀರಿನಲ್ಲಿ ಹಾಕಿ 4 ಗಂಟೆಗಳ ಕಾಲ ನೆನೆ ಹಾಕುವ. ಇಲ್ಲಿ ನಾನು 2.5 ಟೇಬಲ್ ಸ್ಪೂನು ಮೆಂತ್ಯ ತಗೊಂಡಿದ್ದೇನೆ. ಇದನ್ನು ಸಹ ಒಂದು 2 ಸಲ ವಾಶ್ ಮಾಡಿ ನೀರಿನಲ್ಲಿ ಹಾಕಿ 4 ಗಂಟೆಗಳ ಕಾಲ ನೆನೆ ಹಾಕುವ. ಈಗ 4 ಗಂಟೆ ಆಯಿತು. ಈಗ ಮಿಕ್ಸಿ ಜಾರಿಗೆ ಹಾಕಿ ಎರಡನ್ನು ಸಹ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು. ಈಗ ಮೆಂತ್ಯ ಕೂಡ ನೀರಿನ ಒಟ್ಟಿಗೆ ಹಾಕ್ತೇನೆ. ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡುವ. ನೋಡಿ, ಗ್ರೈಂಡ್ ಆಯಿತು. ಈಗ ಪಾತ್ರೆಗೆ ಹಾಕ್ತೇನೆ. ಸ್ವಲ್ಪ ನೀರು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಇದನ್ನು ಓವರ್ನೈಟ್ ಫರ್ಮೆಂಟೇಷನ್ ಆಗಲಿಕ್ಕೆ ಬಿಡಬೇಕು. ಇದಕ್ಕೆ ನಾನು ಈಸ್ಟ್ ಆಗಲಿ ಸೋಡಾ ಆಗಲಿ ಏನೂ ಏನೂ ಹಾಕ್ತಾಯಿಲ್ಲ. ಈಗ ಎರಡೇ ಪದಾರ್ಥಗಳನ್ನು ಹಾಕಿ ಸಾಫ್ಟ್ ಆಗಿರುವ ಮೆಂತ್ಯ ದೋಸೆ ಮಾಡ್ತೇನೆ. ಈಗ ಇದಕ್ಕೆ ಮುಚ್ಚಳನ ಮುಚ್ಚಿ ಫುಲ್ ನೈಟ್ ಫರ್ಮೆಂಟೇಷನ್ ಆಗಲಿಕ್ಕೆ ಬಿಡುವ. ನೋಡಿ, ಈಗ ಬೆಳಿಗ್ಗೆ ಆಗಿದೆ, ಫರ್ಮೆಂಟೇಷನ್ ಆಗಿದೆ, ತುಂಬ ದಪ್ಪ ಆಗಿದೆ. ಇದಕ್ಕೆ ನೀರು ಹಾಕಿ ತೆಳು ಮಾಡಬೇಕಾಗ್ತದೆ. ಈಗ ನೀರು ಹಾಕಿ ಸ್ವಲ್ಪ ತೆಳು ಮಾಡುವ. ಇನ್ನು ಕೂಡ ದಪ್ಪ ಉಂಟು, ಇನ್ನು ಸ್ವಲ್ಪ ನೀರು ಹಾಕಬೇಕಾಗ್ತದೆ. ನಿನ್ನೆ ನೈಟಿಗೆ ನಾನು ಗ್ರೈಂಡ್ ಮಾಡುವಾಗ ಉಪ್ಪು ಹಾಕಿರಲಿಲ್ಲ. ಈಗ ಹಾಕ್ತೇನೆ ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ.
ಗ್ಯಾಸ್ ಮೇಲೆ ಕಾವಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇದರಲ್ಲಿ ಎಷ್ಟು ತೆಳು ಬೇಕಿದ್ರೂ ಮಾಡ್ಬೋದು, ಸಾಫ್ಟ್ ಆಗ್ತದೆ ಮಾತ್ರ. ಇದಕ್ಕೆ ಬೇಕಿದ್ರೆ ಎಣ್ಣೆ ಹಾಕ್ಬೋದು, ಇಲ್ಲಾಂದರೆ ಬೇಡ, ನಾನು ಹಾಕ್ತಾ ಇಲ್ಲ. ಈಗ ಮುಚ್ಚಳ ಮುಚ್ಚಿ ಫ್ರೈ ಆಗಲಿ. ಈಗ ಇನ್ನೊಂದು ದೋಸೆ ಮಾಡ್ತೇನೆ. ತುಂಬ ಸಾಫ್ಟ್ ಕೂಡ ಇರ್ತದೆ ಮತ್ತು ಟೇಸ್ಟ್ ಕೂಡ ಒಳ್ಳೆಯದಿರ್ತದೆ ಇದರ ದೋಸೆದು. ನೋಡಿ ಫ್ರೆಂಡ್ಸ್, ಸಾಫ್ಟ್ ಆಗಿರುವ ಮೆಂತ್ಯ ದೋಸೆ ರೆಡಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ದೋಸೆ. ಕಣ್ಣು ಸಹ ಬಿದ್ದಿದೆ.